ತೆಗಿಬೇಕು ಎಲ್ಲ ನೋಡಿ ಸರ್ ನೀವು ಪಾಠ ಕೂತು ಮಾಡ್ತಾಯಿಲ್ಲ ಈ ರೀತಿ ಅಮ್ಮ ಈ ಕಡೆ ಕೂತ್ಕೋಬೇಕಲ್ಲ ಈ ಕಡೆ ಕೂತ್ಕೋಬೇಕು ಆ ಕಡೆ ಕೂತ್ಕೋಲ್ಲ ಇವತ್ತು ಲಾಸ್ಟ್ ಎಂ ಸಿ ಅವ್ರನ್ನ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ, ಆ ಸ್ಟ್ರೀಟ್ ವೆಂಡರ್ಸ್ಗೆ ಏನು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಅವರಿಗೆಲ್ಲ ಜಾಗ ಗುರುತು ಮಾಡಿಕೊಡ್ಬೇಕಾಗಿದೆ. ಈಗಾಗಲೇ ಸುಮಾರು ಒಂದು 10 ದಿನಗಳಿಂದ ನಾವು ಕಂಟಿನ್ಯೂಸ್ ಸತತ ಪ್ರಯತ್ನದಿಂದ ಇವತ್ತು ಕೊನೆಯದಾಗಿ ಏನು ಬಾಕಿ ಉಳಿದಂತ ವ್ಯಾಪಾರಸ್ಥರು ಸಹಿತ ಸ್ಥಳಾವಕಾಶ ಕಲ್ಪಿಸಿಕೊಡ್ಬೇಕಂತಕೊಂಡು ಸ್ಟ್ರೀಟ್ ವೆಂಡಿಂಗ್ ಕಮಿಟಿ ಸದಸ್ಯರು ಮತ್ತು ನಮ್ಮ ಪಾಲಿಕೆ ಎಲ್ಲ ಉಪಾಯುಕ್ತರು ಅಧಿಕಾರಿ ಸಿಬ್ಬಂದಿಗಳು ಸಹಿತ ಆಗಮಿಸಿ ಇವತ್ತೆಲ್ಲ ಪಾನೆಲ್ ಆಗಿ ಅವರು ಒಂದು ಕನ್ಕ್ಲೂಷನ್ ಕೊಡ್ಬೇಕಂತ ಬಂದಿದ್ವಿ. ಜೊತೆಗೆ ನಮ್ಮ ಪೂಜ್ಯ ಮಹಾಪೌರರು ಮತ್ತು ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಸಹಿತ ಏನಿಲ್ಲಿ ಬಿಸಿಲಲ್ಲಿ ಸುಮಾರು ವರ್ಷದಲ್ಲಿ ವ್ಯಾಪಾರ ಮಾಡ್ತಾರೆ ಅವರಿಗೂ ಸಹಿತ ಒಂದು ನೆರಳಿನ ವ್ಯವಸ್ಥೆ ಮಾಡಿ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾವು ಈಗಲ್ಲ ಎಸ್ಟಿಮೇಟ್ ಮಾಡಿ ಅದನ್ನು ಸಹಿತ ಟೆಂಡರ್ ಕರೆದು ಒಂದು 15 ದಿನವಾಗಿ ಅದನ್ನು ಇನಾಗ್ರೇಷನ್ ಮಾಡಬೇಕಂತ ಸಹಿತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ನೆಹರು ಮಾರ್ಕೆಟ್ ಒಳಗಡೆ ಏನು ಕಟ್ಟೆಗಳಿದಾವೆ ಪ್ರತಿ ವರ್ಷ ಕಟ್ಟೆಗಳನ್ನ ಆಕ್ಷನ್ ಮಾಡಿದ್ರು. ಈ ವರ್ಷದಿಂದ ಅವನು ಆಕ್ಷನ್ ಮಾಡಿಲ್ಲ. ಅಲ್ಲಿ ಸುಮಾರು ವರ್ಷದಿಂದ ಈ ಹಿಂದೆ ಎಲ್ಲರೂ ತರಕಾರಿ ವ್ಯಾಪಾರ ಮಾಡ್ತಾ ಇದ್ರು. ಅಲ್ಲಿ ಬೇರೆ ಬೇರೆಯವರು ಸಹಿತ ನಾವು ಅತಿಕ್ರಮಣ ಮಾಡಿದ್ರಿಂದ ಅವ್ರು ಯಾರಲ್ಲಿ ಬೇರೆ ಕೆಲಸ ಮೆಟಲ್ಸ್ ಎಲ್ಲ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಅಲ್ಲಿ ತಕ್ಕೊಂಡು ಹೇಳಿದ್ಮೇಲೆ ಅವರೇ ಸ್ವಯಂ ಪ್ರೇರಿತ ತಕ್ಕೋತಾ ಇದ್ದಾರೆ. ಮುಂಬರುವ ದಿನಗಳು ಸಹಿತ ಅವನಿಗೂ ಸಹಿತ ಏನು ಇವತ್ತು ಹೆಚ್ಚುವರಿ ಜನ ಉಳಿತಾರಲ್ಲ ಅವ್ರಿಗೂ ಸಹಿತ ಹಣ್ಣಿನ ವ್ಯಾಪಾರಸ್ಥರು ಮತ್ತು ತರಕಾರಿ ವ್ಯಾಪಾರಸ್ಥರು ಸಹಿತ ಅಲ್ಲಿ ಈಗಾಗಲೇ ನೆರಳಿನ ವ್ಯವಸ್ಥೆ ಬಹಳ ಸುಸಜ್ಜಿತ ಕಟ್ಟೆಗಳು ನಿರ್ಮಾಣ ಮಾಡಿದ್ದಾರೆ ಈ ಹಿಂದೆ ಪಾಲಿಕೆಯಿಂದ. ಅಲ್ಲಿ ಸಹಿತ ಅವ್ರಿಗೆ ಕುತ್ಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ವಿ. ಸುಮಾರು ಒಂದು 40 ಮೆಂಬರ್ಸ್ ಕುತ್ಕೋತಾರೆ ಹೇಳ್ತಾರೆ. ಟೋಟಲಿ ನಾವು ಏನು ಸರೌಂಡಿಂಗ್ ಎಲ್ಲ ನಾವು ಸರ್ವೆ ಮಾಡಿದಾಗ ಒಂದು 330 ಜನ ಸಿಕ್ಕಿದ್ದಾರೆ ಟೋಟಲಿ. ಬಟ್ ಕೋರ್ಟ್ನಲ್ಲಿ ಇರ್ತಕ್ಕಂಥ 187 ಜನ, ಆಮೇಲೆ ಇವರು ಏನು ಸ್ಟೇಷನರಿ ವ್ಯಾಪಾರಸ್ಥರು 40 ಜನ ಇದ್ದಾರೆ, ಹಣ್ಣಿನ ವ್ಯಾಪಾರಸ್ಥರು, ಹೂವಿನವರು, ಬಟ್ ಒಂದು ಕಡೆ ಹೂವಿನವರು, ಒಂದು ಕಡೆ ಹಣ್ಣಿನವರು, ಒಂದು ಕಡೆ ತರಕಾರಿ ವ್ಯಾಪಾರಸ್ಥರು, ಫುಡ್ ವೆಂಡರ್ಸ್, ಹಿಂಗೆಲ್ಲ ಸ್ವಲ್ಪ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಡ್ಸ್ ಇದಾವಲ್ಲ ಅವರೆಲ್ಲರೂ ಸಹಿತ ಸ್ಥಳಾವಕಾಶ ಕಲ್ಪಿಸ್ಕೊಡ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಇಲ್ಲ, ಕೋರ್ಟ್ ಅಂದ್ರೆ ಫಸ್ಟ್ ಟಾಪ್ ಪ್ರಯಾರಿಟಿ ಕೋರ್ಟ್ನ ಹೋದವ್ರಿಗೆ ಮತ್ತು ಸುಮಾರು ವರ್ಷದಿಂದ ಇಲ್ಲಿ ಸಾಕಷ್ಟು ಜನರು ಸಹಿತ ವ್ಯಾಪಾರ ಮಾಡ್ತಾರೆ ಅವ್ರಿಗೂ ಸಹಿತ ಸ್ಥಳಾವಕಾಶ ಕೊಡ್ಬೇಕಂತಕೊಂಡು ಅವ್ರ ಬೇಡಿಕೆ ಇದೆ. ಅವರಿಗೂ ಸಹಿತ ಕೊಟ್ಟು ಎಲ್ಲರಿಗೂ ಒಂದು ಅನುಕೂಲ ಮಾಡಿ ಒಂದು ಸಾರ್ವಜನಿಕರಿಗೆ ಏನು ವ್ಯಾಪಾರ ಮಾಡ್ಲಿಕ್ಕೆ ಇಲ್ಲಿ ಏನು ನಗರದ ಹೃದಯ ಭಾಗದಲ್ಲಿ ಪ್ರತಿದಿನ ಸಾಯಂಕಾಲ ಮತ್ತು ಬೆಳಗ್ಗೆಯಿಂದ ಜನ ಇಲ್ಲಿ ಬಂದು ಬರ್ತಾ ಇದ್ದಾರೆ. ಬಟ್ ಎಲ್ಲರೂ ಸಾರ್ವಜನಿಕರು ಇರ್ಬೋದು ಪ್ಲಸ್ ವ್ಯಾಪಾರಸ್ಥರು ಇರ್ಬೋದು, ಒಂದು ಒಳ್ಳೆ ಸ್ವಚ್ಛತೆ ವಾತಾವರಣ ಕಲ್ಪಿಸಲಿಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಒಂದು ಅವ್ರಿಗೂ ಸಹಿತ ಏನು ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ ಅವ್ರಿಗೂ ಸಹಿತ ಒಂದು ನೆರಳಿನ ವ್ಯವಸ್ಥೆ ಮಾಡಿ ಒಂದು ಸುಸಜ್ಜಿತ ಒಂದು ವಾತಾವರಣ ಒಂದು ಏನು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಟ್ ಮಾಡಿ ಅವ್ರಿಗೂ ಸಹಿತ ಒಂದು ವ್ಯಾಪಾರ ಮಾಡಲಿಕ್ಕೆ ಇದನ್ನ ಅವಕಾಶ ಕಲ್ಪಿಸ್ಕೊಡ್ತಾ ಇದ್ದೀವಿ. ಒಂದು ಬೀದಿ ವ್ಯಾಪಾರಸ್ಥರು ಸುಮಾರು ವರ್ಷಗಳಿಂದ ಅವ್ರು ಏನಾದ್ರು ಬಂದು ವ್ಯಾಪಾರ ಮಾಡಕತ್ತಿರೋ ಒಂದು ಪಾಲಿಕೆಯಿಂದ ಇರ್ಬೋದು, ಪೊಲೀಸ್ ಇಲಾಖೆಯಿಂದ ಇರ್ಬೋದು, ಅವರಿಗೆ ಒಂದು ಸುಸಜ್ಜಿತವಾದ ಪ್ಲೇಸ್ ಇದ್ದಿರ್ಕಿಲ್ಲ. ಅವ್ರು ರಸ್ತೆ ಮಧ್ಯದಲ್ಲಿ ಕುತ್ಕೊಳ್ಳೋದು, ರಸ್ತೆ ಬದಿಯಲ್ಲಿ ಶಿಕ್ಷಲಿಕ್ಕೆ ಕುತ್ಕೊಳ್ಳೋದು, ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಪ್ರಾಪರ್ ಆಗಿ ಇದ್ದಿರ್ಕಿಲ್ಲ. ಒಂದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಹೆಚ್ಚುವರಿಯಾಗಿ ನಮ್ಮ MLC ಸಾಹೇಬರು ಬಹಳ ಒಂದು ಉತ್ಸುಕತೆಯಿಂದ ಪ್ರತಿದಿನ ಆಲ್ಮೋಸ್ಟ್ ಪ್ರತಿ ವಾರ ಇದಕ್ಕೆಲ್ಲ ಒಂದು ಅವರು ರಿವ್ಯೂ ಮಾಡ್ತಾ ಇರ್ತಾರೆ. ಪೊಲೀಸ್ ಇಲಾಖೆಗೆ ಬಂದು ಕಾರ್ಪೊರೇಷನ್ಗೆ ಕಂಟಿನ್ಯೂಸ್ ಆಗಿ ಬೆನ್ನತ್ತಿ ಮಾನ್ಯ ಶಾಸಕರು, ಜಿಲ್ಲಾಧಿಕಾರಿಗಳು, ಪೂಜ್ಯ ಮಹಾಪೌರರು ಎಲ್ಲರೂ ಒಂದು ನಿರ್ದೇಶನ ಮೇರೆಗೆ ಒಂದು ಏನು ಜನರಿಗೆ ಪಾರ್ಕಿಂಗ್ ಬಹಳ ಸಮಸ್ಯೆ ಇದೆ. ಇಲ್ಲಿ ಪ್ರಾಪರ್ ಆಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ನಾವು ಕಲ್ಪಿಸಿದ ಮೇಲೆ ಸಾಕಷ್ಟು ಸ್ಥಳಾವಕಾಶ ಸಿಗ್ತಾ ಇದೆ. ಯಾಕಂದ್ರೆ ಒಂಥರ ಹಜಾರ್ಡಸ್ ಪಾರ್ಕಿಂಗ್ ಮಾಡೋರು ಮುಂಚೆ, ಆಮೇಲೆ ನಮ್ಮ ಅಂಗಡಿ ಮುಂದೆ ಮಾಡಬೇಡ ಅಂತಕೊಂದಿಲ್ಲ ಬಹಳ ತಕರಾರಿದ್ದು. ಇವಾಗೆಲ್ಲ ಪೊಲೀಸ್ ಇಲಾಖೆಯಿಂದ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರೋದ್ರಿಂದ ಬಹಳ ಒಂದು ನೀಟಾಗಿ ಕಾಣ್ತಾ ಇದೆ. ಮುಂಬರುವ ದಿನಗಳು ಸಹಿತ ನೆಕ್ಸ್ಟ್ ನಾವು ಬೇರೆ ಬೇರೆ ಸ್ಟ್ರೀಟ್ ಅನ್ನ ಬೇರೆ ಬೇರೆ ಮುಖ್ಯ ರಸ್ತೆಗಳನ್ನು ಸಹಿತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಯೂ ಸಹಿತ ಇದೇ ತರ ಒಂದು ಮಾಡ್ಲಿಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ವಿ. ಜೊತೆಗೆ ತಮ್ಮ ಮಾಧ್ಯಮದ ಮೂಲಕ ಏನ್ ಇವತ್ತು ಸ್ಟ್ರೀಟ್ ವೆಂಡರ್ಸು ಬೆಳಗಿಂದ ವ್ಯಾಪಾರ ಮಾಡಿ ಕಸ ಹಂಗೆ ಬಿಟ್ಟು ಹೋಗ್ತಾ ಇದ್ರು.
ಇವಾಗ ನಾವು ಕಸದ ವಾಹನಗಳನ್ನ ಸಾಯಂಕಾಲ ಏನು ನಾವು ಕಮರ್ಷಿಯಲ್ ವೇಸ್ಟ್ ಕಲೆಕ್ಟ್ ಮಾಡ್ತೀವಿ, ಈ ವೆಜಿಟೇಬಲ್ ವೇಸ್ಟ್ ಕಲೆಕ್ಟ್ ಮಾಡ್ಲಿಕ್ಕೂ ಸಹಿತ ನಾವು ಸೆಪರೇಟ್ ಆಗಿ ವೆಹಿಕಲ್ ಕೊಡ್ತಾ ಇದೀವಿ. ಏನೆಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಇವತ್ತೇನು ಜಿಲ್ಲಾಡಳಿತ ವತಿಯಿಂದ, ಪಾಲಿಕೆ ವತಿಯಿಂದ ಇವತ್ತೇನು ಅವರಿಗೆ ಒಂದು ಮೂಲಭೂತ ಸೌಕರ್ಯ ಇರ್ಬೋದು, ಒಂದು ಕುತ್ಕೊಳ್ಳಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ ಒಂದು ಸುಸಜ್ಜಿತ ಒಂದು ಪ್ಲೇಸ್ ನಾವು ರೆಡಿ ಮಾಡ್ಕೊಡ್ತೀವಿ. ಅವರು ಸಹಿತ ನಮ್ಮ ಕೈ ಜೋಡಿಸಿ ಸಿಟಿ ಸ್ವಚ್ಛತೆಗೆ ಕೈ ಜೋಡಿಸಬೇಕು ನಾನು ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇಲ್ಲ ಯಾರು ಕ್ಯಾರೆಟ್ ಕ್ಯಾರೆಟ್ ತುಂಬ್ಕೋತಿರಲ್ಲ, ಒಂದು ಕೆಳ ಬಿಸಾಕಬಾರ್ದು. ಕ್ಯಾರೆಟ್ ತಗೊಳ್ಳಿ ಒಳಗಿನ ಕ್ಯಾರೆಟ್ ಹಾಕ್ರಿ, ಎತ್ಕೊಂಡು ಹೋಗಕ್ಕೆ ಅನುಕೂಲ ಆಗ್ತವ್ರಿ. ವೈರ್ ಕಟ್ ಗಣೇಶ ವೈರ್ ನೋಡಿ ಮ್ಯಾಲ ಬಿಚ್ಚತ್ತ ನಮ್ಮ ಅದು जुड़े रहिएगा आपके अपने चैनल बीजापुर समय के साथ।